ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಿಮ್ಮವರೆಗೆ ಉಪನಿಷತ್ತ ಹೃದಯ ಭಾಗವಾದಂತ ವಿಷಯ ಬಹಳ ಗಂಭೀರ ಇತ್ತು. ಬ್ರಹ್ಮದಲ್ಲಿ ಯಾವ ಭೇದವೂ ಇಲ್ಲ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬಂದ ನಿನ್ನೆ ಸಮಾರೋಪ ಮಾಡಿದ್ರು. ಆ ವಿಷಯವನ್ನು ಸಮಾರೋಪ ಮಾಡಿದ್ರು. ಈಗ ಈ ಬಲ್ಲಿಯ ಸಮಾರೋಪವನ್ನ ಮಾಡುವಂತ ಪೂರ್ವದಲ್ಲಿ 2 ಶ್ಲೋಕಗಳನ್ನ ಹೇಳಿ ಈ ಬಲ್ಲಿಯನ್ನ ಸಮಾರೋಪ ಮಾಡ್ತಾರೆ. ಇವು 2 ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಜ್ಞಾನಕ್ಕೆ ಏನ್ ಫಲ, ಜ್ಞಾನಕ್ಕೆ ಏನ್ ಫಲ. ಜ್ಞಾನಕ್ಕೆ ಏನ್ ಫಲ, ಅಜ್ಞಾನಕ್ಕೆ ಏನ್ ಫಲ ಅನ್ನುವಂಥದ್ದು ಫಲ ಹೇಳ್ತಾರ. ಮೊದಲು ಅಜ್ಞಾನದ ಫಲ ಹೇಳ್ತಾರ, ಆ ನಂತರ ಜ್ಞಾನದ ಫಲ ಹೇಳ್ತಾರೆ. ಅಜ್ಞಾನದ ಫಲ ಏನ್ ಹೇಳ್ತಾರ ನೋಡಿ. ಆತ್ಮಜ್ಞಾನ ಆಗ್ಲಿಲ್ಲ ಅಂದ್ರೆ ಏನ್ ಫಲ, ಆದವ್ರಿಗೆ ಏನ್ ಫಲ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯಂಸ್ತಾ ದೇವ ಅನು ವಿಧಾವತಿ. ದುರ್ಗದಲ್ಲಿ ಮಳೆ ಹೊಯ್ದು ನೀರು ಪರ್ವತಗಳಲ್ಲಿ ಹೇಗೆ ಹರಿದು ಹೋಗುತ್ತದೆಯೋ ಅದರಂತೆ ಧರ್ಮಗುರುಗಳನ್ನು ಬೇರೆ ಎಂದು ಯಾವಾತನು ಕಾಣುವಾತನು ಅವರನ್ನೇ ಅನುಸರಿಸಿ ಹುಡುಕ್ತಿರುವನು ಅಂತ ಹೇಳ್ಕೊಂಡು ಒಂದು ಉಪಮಾ ಅಲಂಕಾರವನ್ನು ಕೊಟ್ಟು ಹೇಳ್ತಾರೆ. ಇನ್ನೇನ್ ಬಿಡಿಸಿರೋದನ್ನ ಏವಂ ಏವನ್ ಧರ್ಮಾಂ ಪೃಥಕ್ ಪಶ್ಯಂ ಪೃಥಕ್ ಪಶ್ಯಂ ತಾನ್ ಏವ ಅನುವಿಧಾವತಿ. ತಾನ್ ಏವ ಅನುವಿಧಾವತಿ. ಅನುವಿಧಾವತಿ. ಹೌದು, ತಾನ್ ಏವ ಅನುವಿಧಾಯತಿ. ವಿಧಾವತಿ. ವೆರಿ ಗುಡ್. ಅದೊಂದ್ ಸ್ವಲ್ಪ ಇದೈತಿ. ಯಥಾ ಉದಕಂ ಪೃಷ್ಟಂ ದುರ್ಗಂ ಅಂದ್ರ ಉದಕ ಅಂದ್ರ ನೀರು, ವೃಷ್ಟಂ ದುರ್ಗಂ ಅಂದ್ರ ದುರ್ಗ ಅಂತಂದ್ರ ಒಂದು ಪರ್ವತ, ಎತ್ತರವಾದ ಪ್ರದೇಶ ಅಂತ ತಗೋಬೇಕು. ದುರ್ಗ ಅಂದ್ರ ಎತ್ತರವಾದ ಪ್ರದೇಶ. ದುರ್ಗದ ಬೈಲ್ ಅಂತಾರಲ್ಲ, ಎತ್ತರವಾದ ಪ್ರದೇಶಕ್ಕೆ ದುರ್ಗ ಹಿಂದಿಯ ಇದು ಸಂಸ್ಕೃತವಾದ. ವೃಷ್ಟಂ ಅಂದ್ರೆ ಅಲ್ಲಿ ಮಳೆ ಆಗಿದೆ. ಎಲ್ಲೇ ಆ ಎತ್ತರವಾದ ಪ್ರದೇಶದಲ್ಲಿ ಮಳೆ ಆಗಿದೆ. ಆ ಮಳೆಯ ನೀರು ಉದಕ ಏನದ ವಿಧಾವತಿ ಪರ್ವತೇಶು. ಆ ಮಳೆ ಏನಾಗೈತಿ ಗುಡ್ಡದ ಮೇಲೆ, ಆ ಮಳೆ ಗುಡ್ಡದ ಮ್ಯಾಗ ಆಗಿದ್ದು ಎಲ್ಲಿ ಹರಿತಿತ್ತದು, ಆ ಗುಡ್ಡದ ತೆಗ್ಗುಗಳಲ್ಲಿ ಹರಿದಿದ್ದಿಲ್ಲ. ಪರ್ವತೇಶು ಹರಿದದು ಇಲ್ದಂಗಾಗಿ ಹೋಗ್ಬಿಡ್ತದ ಅಂತ ಅರ್ಥ. ಬಹಳ ಲಘುನ ಇಲ್ದಂಗ ಆಗಿಬಿಡ್ತದ. ಯಾಕ ಎತ್ತರವಾದ ಪ್ರದೇಶ ಐತಿ, ಅದೇ ತೆಗ್ನಾಗ ಹರಿದು ಹೋಗ್ಬಿಡ್ತದ. ಬಹಳ ಫಾಸ್ಟ್ ಆಗಿ ಹರಿದು ಹೋಗ್ತದ, ಕಣ್ಣಿಗೆ ಕಾಣುದಿಲ್ಲ ಅಂತ ಅರ್ಥ. ಯಥಾ ಉದಕಂ ವೃಷ್ಟಂ ದುರ್ಗೆ ವಿಧಾವತಿ ಪರ್ವತೇಶು. ಏವಂ ಅದೇ ರೀತಿ, ಸೋ ಆಲ್ಸೋ. ಪಶ್ಯನ್ ಧರ್ಮಾನ್ ಅಂತಂದ್ರೆ ಇಲ್ಲಿ ಜೀವಿಗಳು. ಪಶ್ಯನ್ ಅಂದ್ರೆ ನೋಡಿ. ಯಾರು ಈ ಜೀವಿಗಳನ್ನ ಪಶ್ಯನ್ ಧರ್ಮಾನ್ ಅಂದ್ರೆ ಜೀವಿಗಳನ್ನ ಪೃಥಕ್ ಬೇರೆ ಎಂದು ನೋಡುತ್ತಾರೆಯೋ, ಯಾರಿಗಿಂತ ಬೇರೆ, ಪರಮಾತ್ಮನಿಗಿಂತ ಬೇರೆ ಜೀವಿಗಳು ಅಂದ್ರೆ ಜೀವ ಪರಮರ ಭೇದವನ್ನು ನೋಡುತ್ತಾರೆಯೋ ಅಂತ ಅರ್ಥ. ಅನು ವಿಧಾವತಿ ಬೆನ್ನತ್ತಿ ಹೋಗ್ತಾರಂತವ್ರು. ಏನ್ ಬೆನ್ನತ್ತಿ ಹೋಗ್ತಾರ? ತಾನ್ ಏವ ಅವುಗಳನ್ನೇ ಬೆನ್ನತ್ತಿ ಹೋಗ್ತಾರ. ಅಂದ್ರೆ ಭೇದವನ್ನ ಬೆನ್ನತ್ತಿ ಹೋಗ್ತಾರ ಅಂತ ಅರ್ಥ. ಅವರನ್ನೇ ಅನುಸರಿಸಿ ಹೋಗುತ್ತಿರುವವರು ಅಂತಂದ್ರೆ ಭೇದವನ್ನ ಅನುಸರಿಸಿ ಹೋಗ್ತಾರ. ಭೇದ ಎಲ್ಲದ ಅಲ್ಲಿ ಸಂಸಾರ ಪ್ರಾಪ್ತಿ ಅದ. Just as the water rained on the mountain runs down the slopes of the mountain and disappears
So also the one who sees Jiva differently goes after them only. ಆ ಜೀವಿಗಳನ್ನ ಬೆನ್ನ ಹತ್ತಿದವರು ಸಂಸಾರದಲ್ಲೇ ಹೋಗ್ತಾರ ಅಂತ ಹೇಳಾಕತ್ತಾರ ಅಪ್ಪೋರ್. ಇದು ಮಂತ್ರ. ಇದು ಕಪೋರ್ ಏನ್ ಹೇಳ್ತಾರ ನೋಡೋನು. In these concluding two mantras, the Lord Yama emphasizes that the duality, Dvaita Darshanam, leads to mortality. ಇವು ಎರಡು ಶ್ಲೋಕಗಳಲ್ಲಿ ಸಮಾರೋಪ ಮಾಡಕತ್ತಾರ. ಎಲ್ಲಿ ದ್ವೈತ ದರ್ಶನ ಅದ ಅದು ಮರಣದಿಂದ ಮರಣಕ್ಕೆ ಹೊಂಟದ, ಎಲ್ಲಿ ಅದ್ವೈತ ದರ್ಶನ ಅದ ಅದು ಮಾತ್ರ ಅಮೃತ ತತ್ವದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ. ಇನ್ ದಿಸ್ ಮಂತ್ರ he says the ದ್ವೈತ ದರ್ಶನಂ leads to mortality. ಈ ಒಂದೇ ಮಂತ್ರದಾಗ ದ್ವೈತ ದರ್ಶನವನ್ನ ಮಾಡುವವರು ಮರಣದಿಂದ ಮರಣಕ್ಕೆ ಹೋಗುತ್ತಾರೆ ಅಂತ ಆಗತ್ತ. One who sees Jivatma as different will be born again and again in the world of plurality. ಯಾರು ಜೀವ ಮತ್ತು ಬ್ರಹ್ಮನಿಗೆ ಭೇದವನ್ನು ಒಪ್ತಾರ ಅವರು ಅನೇಕ ಸಲ ಹುಟ್ಟು ಸಾವುಗಳೊಂದಿಗೆ ಈ ಜಗತ್ತಿಗೆ ಬರ್ತಾರ ಹೋಗ್ತಾರ. ಯಾಕೆ ಬಂದಿಯೋ ಅಂದ್ರೆ ಸಾಯಕ್ ಬಂದಿರ್ತಾರ, ಯಾಕೆ ಸಾಯ್ತೀವೋ ಅಂದ್ರೆ ಮತ್ ಹುಟ್ಟಾಕ ಸಾಯ್ತಾರ. Taneva means very same word of Jivatma, plurality. Jivatma is referred to as dharma in this verse. ಈ ಶ್ಲೋಕದಲ್ಲಿ ಜೀವಾತ್ಮಕ ಧರ್ಮ ಅಂತಾರ. ಆ ಶಬ್ದವನ್ನ ಧರ್ಮ ಅಂತ ಯಾಕಂದ್ರು ಜೀವಾತ್ಮಕ ಅಂದ್ರೆ ಮತ್ತೆ ಧರ್ಮವು ಬ್ರಹ್ಮಸೂತ್ರದಲ್ಲಿ ಅಭ್ಯಾಸ ಮಾಡ್ಬೇಕಾಗ್ತದೆ. ಇಲ್ಲಿ ಧರ್ಮ ಅಂದ್ರೆ ಜೀವಾತ್ಮ ಅಂತ ಅರ್ಥ ಮಾಡ್ಯಾರ. ಟು ಕನ್ವೆ ದಿಸ್ ಲಾರ್ಡ್ ಯಮ ಗಿವ್ಸ್ an analogy of water. ಇಲ್ಲಿ ಒಂದು ರೂಪಕ ಅಲಂಕಾರವನ್ನ ಕೊಟ್ಟು ಆ ಗುರು ಆದಂತವ ಕಠೋಪನಿಷತ್ತ ಗುರು ಯಾರು ಯಮಧರ್ಮರಾಯ ನಚಿಕೇತನಿಗೆ ಹೇಳಾಗತ್ತಾನ. ಏನಪ್ಪಾ ಅಂತಂದ್ರ ಆ ದುರ್ಗ ಪ್ರದೇಶವನ್ನ ಒಂದ್ ಸ್ವಲ್ಪ ಪರಿಗಣಿಸ್ರಿ. ಆ ದುರ್ಗ ಅಂದ್ರೆ ಎತ್ತರವಾದ ಪ್ರದೇಶ, ಪರ್ವತ ಪ್ರದೇಶದಲ್ಲಿ ಮಳಿ ಆದ್ರೆ ಅದು ಕಣ್ಣಿಗೆ ಕಾಣದಂಗೆ ಹೆಂಗ ಅದ್ರ ಸ್ಲೋಪ್ನಾಗ ತೆಗ್ನಾಗ ಹರಿದು ಹೋಗ್ತದೆಯೋ ಹಾಗೆ water divides into many streams and then gets absorbed in the mud. ಅನೇಕ ಹರಿಗಳಲ್ಲಿ ಹರಿದು ಆ ನೀರು ಏನಾಗ್ತದ ಅಂದ್ರೆ ಮಣ್ಣಿನೊಳಗೆ ಒಂದಾಗಿಬಿಡ್ತದೆ. It gets divided, dissipated and destroyed. ಅದು ಹಂಚಿ ಹೋಗ್ತದ, ಮಣ್ಣೊಳಗೆ ಕೂಡಿಕೊಂಡು ಕಾಣದಂಗ ಆಗಿ ಹೋಗ್ತದೆ. ಯಾವುದು ಆ ಮಳೆ ನೀರು. ವಾಟರ್ ಡಿವೈಡೆಡ್ ಈಸ್ ವಾಟರ್ ಡಿಸ್ಟ್ರಾಯ್ಡ್. ಯಾವುದು ಪರ್ವತದ ಮೇಲೆ ಭಯಂಕರವಾಗಿ ವರ್ಷ ಧಾರಿಯಾಗಿತ್ತು ಅದು ಕಣ್ಣಿಗೆ ಕಾಣದ ಹಾಗೆ ಆ ಪರ್ವತದ ಮಣ್ಣಿನಲ್ಲಿ ಸೇರಿಕೊಂಡು ಇಲ್ಲದಂಗಾಗಿ ಹೋಗ್ತದೆ. ಹಾಗೆ the Jivatma who sees division will get destroyed. ಯಾವ ಜೀವಾತ್ಮ ಭೇದವನ್ನು ನೋಡ್ತಾನ ಅವನು ನಾಶವಾಗಿ ಹೋಗ್ತಾನೆ. Swamiji also gives another example ಅಂತಾರಪ್ಪ. ಇನ್ನೊಂದು ಉದಾಹರಣೆ ಕೊಡ್ತಾರ ಅಪ್ಪೋರ್ ಇದು ದೊಡ್ಡ ಅಪ್ಪೋರು ಅಂದ್ರೆ ದಯಾನಂದ ಅಪ್ಪೋರ್ ಕೊಟ್ಟಾರ ಅಂತ ಏನ್ ಕೊಟ್ಟಾರ ಉದಾಹರಣೆ ಅಂದ್ರ ಒಂದು ವೇವ್ ಅಂದ್ರೆ ಅಲೆ, ಸಮುದ್ರದ ಅಲೆ ಅದೇ ವೇವ್ ಲುಕ್ಸ್ ಅಟ್ ಇಟ್ ಸೆಲ್ಫ್ ಆಸ್ ಎನ್ ಇಂಡಿವಿಜುವಲ್ ವೇವ್. ಆ ಒಂದು ಏನದ ಆ ಅಲೆ ತನ್ನಷ್ಟಕ್ಕೆ ತಾನ ಏನು ನೋಡ್ಕೊಳ್ತಿರ್ತದೋ ನಾನು ಅಲೆ ಇರುತ್ತೇನೆ ಅಂತ ನೋಡ್ರಿ. ನಾನು ಅದು ಏನಾಗೈತೆ ಅದಕ್ಕ ನಾನು ಅಲೆ ಇರುತ್ತೇನೆ ನಾಮರೂಪಾತ್ಮಕ ಜ್ಞಾನ ಆಗೈತಿ. ಯಾರಿಗೆ? ಆ ಅಲೆಗೆ. ರೂಪಕ ಅಲಂಕಾರ ಪರ್ಸಾನಿಫಿಕೇಶನ್ ಅಂತ ಇಂಗ್ಲಿಷ್ನಾಗ. ಆ ಅಲೆ ನಿರ್ಜೀವ ವಸ್ತು ಅದ ಅದನ್ನ ಸಜೀವ ಮಾಡಿಕೊಂಡು ವಿಚಾರ ಮಾಡ್ತಾರ. ಚಂದ್ರನು ನಗುತ್ತಿದ್ದಾನೆ, ದ ಮೂನ್ ಲಾಫ್ಸ್. ನಗ್ತಾನೆ ನಾವು ಇಲ್ಲ ಹುಣ್ಣಿಮೆ ಐತೆ ಅಂತ ಅರ್ಥ. ಹಂಗ ಮನುಷ್ಯ ಪರ್ಸಾನಿಫಿಕೇಶನ್ ಅಂತ ಒಂದು ಅಲಂಕಾರ ಬರ್ತದೆ ಇಂಗ್ಲಿಷ್ನಾಗ. ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಸಿನೆಕ್ಡೋಕ್ ಅಂತ ಹಿಂಗ ಅನೇಕ ಅಲಂಕಾರಗಳು ಬರ್ತಾವ. ಇಲ್ಲಿ ಆ ಅಲಂಕಾರವನ್ನು ಬಳಸ್ಯಾರ. ಏನಂತಾರ ಅಂದ್ರ ಆ ಅಲೆಗೆ ಅಂತ ಬರ್ತಾರ ಅದಕ್ಕೆ ಜ್ಞಾನ ಆಗೈತಿ. ನಾನು ಅಲೆ ಇರುತ್ತೇನೆ. ಯಾರಿಗೆ ಜ್ಞಾನ ಆಗೈತಿ? ಆ ಅಲೆಗೆ ಜ್ಞಾನ ಆಗೈತಿ. ನಾನು ಅಲೆ ಇರುತ್ತೇನೆ. ಇಟ್ ಇಸ್ ಫ್ರೈಟೆಂಡ್ ಆಫ್ ಮಾರ್ಟಾಲಿಟಿ. ಅದು ಹೆದರಿಕೆ ಐತಿ. ನಾ ಅಲೆ ಅದೇನಂದ್ರೆ ಅದ್ರ ಹೋಗಿ ನಾನು ಇದಕ್ಕ
ದಂಡಿಗೆ ಬಡದ್ನಂದ್ರ ನಾ ಇಲ್ದಂಗ ಆಗ್ತೀನಿ ಅನ್ನುವಂತ ಹೆದರಿಕೆ ಹುಟ್ಟಿತು. ಎದಕ್ಕ? ಆ ಅಲೆಗೆ. It has got a frightened, it is frightened of mortality because it will be eventually be destroyed. ದಂಡಿ ಹೋಗುದ ತಡ ಆ ಅಲೆ ನಾ ಸತ್ ಹೋಗ್ತೇನಿ, ನಾ ಇಲ್ದಂಗ ಆಗ್ತೇನೆ ಅನ್ನುವಂತ ಹೆದರಿಕೆ, ನನಗೆ ಮರಣ ಭಯ ಆಯ್ತದ. ಯಾದಕ್ಕ? ಆ ಅಲೆ ಅನ್ನುವಂತ ಜೀವಕ್ಕ ಮರಣ ಭಯ ಅದ. ಕೇಳ್ರಿ ಎಷ್ಟ್ ಚಂದ ಹೇಳ್ತಾರಪ್ಪ. And the same wave, ಅದೇ ಅಲೆಗೆ ಜ್ಞಾನ ಆತು. ಏನಂತ? ನಾನು ಅಲೆ ಅಲ್ಲ, ಮತ್ತೇನು? ನಾನು ನೀರು ಇರುತ್ತೇನೆ. ಆಹಾ, ನೀರು ಇರ್ತದ. ಈಗ ನೀರು ಅದೇನಂತ ಜ್ಞಾನ ಆತು. ಅದು ಹೋಗಿ ದಂಡಿ ಬಡಿತೈತಿಲ್ಲ, ಬಡಿತದ. ಅದ್ರ ನಾಶಕತೆನು ನಾಶ ಆಗುದಿಲ್ಲ. ನೀರು ನಾಶ ಆಗುದಿಲ್ಲ ನೋಡ್ರಿ. ಅಲೆ ನಾಶ ಆಗ್ತದೆ, ನಾಮರೂಪ ಹೋಗ್ತದೆ, ಅಲೆ ಮಾತ್ರ ನಾಶ ಆಗ್ತದೆ. ಆ ಅಲೆ ಒಳಗಿದ್ದಂತ ನೀರು ಸ್ವರೂಪ ಏನದ ಅದು ನಾಶ ಆಗುದಿಲ್ಲ. ಎಂತ ಚಂದ ಉದಾಹರಣೆ ಐತಿ ನೋಡ್ರಿ. ಇದಕ್ಕಿಂತ ಇನ್ನೇನ್ ಹೇಳ್ಬೇಕ್ರಿ? That there is no wave but only water, there is no fear of mortality. ಆ ವೇವ್ ಅನ್ನೋದು, ಅಲೆ ಅನ್ನೋದು ಇಲ್ಲವೇ ಇಲ್ಲ. ಆ ಇದ್ದಂತ ವಸ್ತು ಏನದ? ಕೇವಲ ನೀರೇ ಇದೆ. ಆ ನೀರಿಗೆ ಒಂದು ನಾಮವನ್ನು ರೂಪ ಕೊಟ್ಟಾಗ ಅದು ಅಲೆ ಅನಿಸ್ಕೊಳ್ಳದ. ಆ ಅಲೆ ಅನ್ನುವಂಥದ್ದು ನಾಮ ಮತ್ತು ಆ ಅಲೆ ಅನ್ನುವಂತ ರೂಪ ತೋರ್ತದ, ಅದು ಇಲ್ಲ. ಅಂದ್ರೆ ಅದೇನದ? ನೀರ ಇದೆ, ಅದು ನೀರ ಅದ. ಈಗ ಆ ಅಲೆಗೆ ಜ್ಞಾನ ಆತು, ನಾನು ನೀರು ಇರುತ್ತೇನೆ ಅಂತ ಜ್ಞಾನ ಆತು. ಅದಕ್ಕೆ ಹೆದರಿಕೆ ಐತೇನು? ನಾ ಸಾಯ್ತೇನೆ ಅಂತ ಐತೇನ್ರಿ ಅದಕ್ಕೆ ಹೆದರಿಕೆ? ಹಿರಣ್ಣರ ಅದಿರೇನು? ಹಿರಣ್ಣರ ಬಂದಿರೇನ್ರಿ ಸುರೇಶ್ ಅವ್ರ? ಬಂದಿಲ್ರಿ? ಕನ್ಫರ್ಮ್ ಫೋನ್ ಹಚ್ಕೊಂಡ್ರೆ ಕೇಳ್ರಿ ಅವ್ರಿಗೆ ಅದಾರ ಏನು ಇಲ್ಲ. ಇದ್ರಾಗಂತೂ 15 ಗಂಟೆ 23 ಮಂದಿಯಾಗ ಹಿರಣ್ಣಾರ ಕಾಣುವ ಗ್ರೂಪ್ ಅದರ್ ಸರ್, ಇದ್ರಾಗ ಅದಾರ ಸರ್. ಅದಾರ ಹಿರಣ್ಣರ ತಿಳಿಯಾತೈತೇನ್ರಿ? ಹಿರಣ್ಣರ ತಿಳಿಯಾತೈತೇನ್ರಿ? ಎಷ್ಟು ಜಗಕ್ಕೆ ಹೋಗ್ಯಾರ ಅವರು? ಆತ್ಮನೇ ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದೆ. ಅವಾಗ ನಾಶ ಐತೆ ನೋಡಕ. ಉದಾಹರಣೆಗೆ ತೊಗೊಂಡ್ಬಿಡ್ರಿ ಅದನ್ನ. ಆ ಅಲೆ ಮತ್ತು ನೀರಿನ ಉದಾಹರಣೆಗೆ ತೊಗೊಂಡ್ಬಿಡ್ರಿ, ಯಥಾರ್ಥ ತೊಗೊಂಡ್ಬಿಡ್ರಿ. ಯಾರಿಗ ಅರ್ಥ ಆಗಂಗಿಲ್ಲ ಹೇಳ್ರಿ, ಅರ್ಥ ಮಾಡಿಸೇ ಮುಂದೆ ಹೋಗ್ತೇನೆ. ಇಷ್ಟ ಅದ ನೋಡ್ರಿ, ಇಷ್ಟ ಇದೆ. ಇದ್ರ ರಹಸ್ಯ ಇರೋದು ಇಷ್ಟ ಅದ. ಮರಣ ನಮ್ಗೆ ಮರಣ ಆಗುದಿಲ್ಲ. ಹೆಂಗ ಮರಣ ಆಗುದಿಲ್ಲ ಅಂದ್ರ ನೀರಿಗೆ ಮರಣ ಆಗುದಿಲ್ಲ, ಅಲೆಗೆ ಮರಣ ಆಗ್ತಾವ. ಅದು ಹೋಗಿ ದಂಡಿಗೆ ಯಾವಾಗ ಮುಟ್ತು ಅದು ಛಿದ್ರ ಆಗ್ತದ, ಅದು ನಶಿಸಿ ಹೋಗ್ತದೆ. ಹಂಗ ತಿಳ್ಕೊಂಡಾಗ ಏನಾಗ್ತದ? ನಾನು ಆ ಅಲೆಗೆ ಜ್ಞಾನ ಆಗ್ಬೇಕು, ನಾನು ನೀರು ಇರುತ್ತೇನೆ. ಅವಾಗ ಅದಕ್ಕೆ ಮೋಕ್ಷ ಆಗ್ತದ. ಅದಕ್ಕೆ ಅಲೆಗೆ ಜ್ಞಾನ ಏನು? ನಾನು ಅಲೆ ಇರುತ್ತೇನೆ ಅಂದ್ರೆ ಅದಕ್ಕೆ ಮತ್ತೆ ಪುನಃ ಹುಟ್ಟುವುದು ಸಾಯುವುದು ಇರುವುದು. ಅದಕ್ಕೆ ಅಂದ್ರೆ ಏನರ್ಥ? ನಮ್ಮ ಬಗ್ಗೆ ನಮಗ ಯಥಾರ್ಥವಾದಂತ ಜ್ಞಾನ ಆತು ಅಂದ್ರೆ ನಾವು ಸಾಯೋರಲ್ಲ ಅಂತ ಗೊತ್ತಾಗ್ತದೆ. ಎಲ್ಲಿ ಮಠ ನಮ್ಗ್ ಭ್ರಮ ಇರ್ತೈತಿ ಅಲ್ಲಿ ಮಠ ನಾವು ಸಾಯೋರ ಅನ್ನೋ ಜ್ಞಾನ ಇರ್ತದ. ಉದಾಹರಣೆ ನಮ್ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ಟು ಬಂದ್ರೆ ಅಷ್ಟ ಅದ ಶಾಸ್ತ್ರ, ಬಾಳಿಲ್ಲ. ದೀಪ ಮಾಡಿ ಹೇಳಕ್ ಬರ್ತದ, ಸಂಕ್ಷಿಪ್ತ ಮಾಡಿ ಹೇಳಕ್ ಬರ್ತದ. ನೋಡ್ರಿ, ದ ವೇವ್ ನೋಸ್ ಇಟ್ ಈಸ್ ಎಟರ್ನಲ್ ಆಸ್ ವಾಟರ್. ಈಗ ಅಲೆ ಐತಲ್ಲ, ಅಲೆಗೆ ಜ್ಞಾನ ಏನಾಯ್ತು? ನಾನು ನೀರು ಇರುತ್ತೇನೆ. ದ ವೇವ್ನೆಸ್ ಇಸ್ ಜಸ್ಟ್ ನೇಮ್ ಅಂಡ್ ಫಾರ್ಮ್. ಆ ಅಲೆ ತನ ಅನ್ನೋದೇನೈತಿ ಅದು ಒಂದು ಕೇವಲ ನಾಮರೂಪ ಮಾಯಾ ಪದಾರ್ಥ, ಅದು ಇಲ್ಲದೆ ತೋರುವಂತಹದ್ದು ಅಂತ. ಈ ಶರೀರ ಇದು ಮಾಯಾ ಪದಾರ್ಥ, ಇದು ಇಲ್ಲದೆ ತೋರುವಂತಹದ್ದು. ನೋಡ್ರಿ, ಆ ಅಲೆ ಅಂತ ತಿಳಿದಾಗ ಮರಣ ಐತಿ, ಅದು ಜೀವಾತ್ಮನ ಸ್ವರೂಪ ಐತಿ, ಸಂಸಾರ ಐತಿ. ಆ ಅಲೆಗೆ ನಾನು ನೀರು ಅನ್ನುವಂತ ಜ್ಞಾನ ಅಂತಂದ್ರ ಮೋಕ್ಷ ಐತಿ.
ಅದೇ ಜೀವಾತ್ಮ ನಾನು ಅಧಿಷ್ಠಾನ ಪರಮಾತ್ಮ ಅಂತ ತಿಳಿದ್ರೆ ಅಲ್ಲಿ ಮೋಕ್ಷನ ಐತಿ. ಇಷ್ಟದ ಇದ್ರ ಶಾಸ್ತ್ರದ ಕಥೆ ಸ್ವಲ್ಪದ್ರಾಗ ಹೇಳ್ಬಿಟ್ರು. ಉದಾಹರಣೆನ 2 ಉದಾಹರಣೆ ಒಳಗೆ ಯಾವ್ದಾರ ಉದಾಹರಣೆ ತಗೊಂಡು ನೀವು ನಿಮ್ಮ ಅನುಭವಕ್ಕೆ ಯಾವ್ದು ಬರ್ತದೋ ಅದನ್ನ ಕೊಂಡು ದಾಟ್ರಿ. ಇದು ಏನದ ಅಜ್ಞಾನದ ಫಲ. ಇದು ಇನ್ನು ಜ್ಞಾನದ ಫಲ ಹೇಳ್ತಾರ ನೋಡಿ. ಯಥೋದಕಂ ಶುದ್ಧೇ ಶುದ್ಧ ಮಾಸಿಕ್ತಂ ತಾದ್ಭಗೇವ ಭವತಿ ಏವಂ ಮುನೇರ್ ವಿಜಾನತಃ ಆತ್ಮ ಭವತಿ ಗೌತಮ. 15ನೇ ಶ್ಲೋಕ. ಹೇಗೆ ಶುದ್ಧವಾದ ನೀರಿನಲ್ಲಿ ಶುದ್ಧೇ ಉದಕಂ ಯಥ, ಹೇಗೆ ಶುದ್ಧವಾದ ನೀರಿನಲ್ಲಿ ಆಸಿಕ್ತಂ ಚೆಲ್ಲಿದ ಶುದ್ಧಂ ಶುದ್ಧವಾದ ಉದಕಂ ನೀರು ಅದರಂತೆ ಆಗುವುದೋ ಇದರಂತೆಯೇ ತದೃಗೇವ ಭವತಿ. ಎಲೆ ಗೌತಮನೇ ಗೌತಮ, ಏವಂ ಮುನೇ ವಿಜಾನತಃ ಆತ್ಮ. ಎಲೆ ಗೌತಮನೇ ತಿಳಿದ ಮುನಿಯು ಆತ್ಮನು ಆಗುತ್ತಾನೆ. The Atma of the wise sage becomes the same as Brahman. ಮುನಿಗಳ ಆತ್ಮ ಏನಾಗ್ತದ? ಬ್ರಹ್ಮವೇ ಆಗ್ತದ ಅಂತ. ಹೆಂಗ ಅದು ಬ್ರಹ್ಮ ಆಗ್ತದ ಅಂದ್ರ, ಜಸ್ಟ್ ಆಸ್ ಪ್ಯೂರ್ ವಾಟರ್ ಪೋರ್ಡ್ ಇಂಟು ಪ್ಯೂರ್ ವಾಟರ್. ಶುದ್ಧವಾದ ನೀರನ್ನ ಶುದ್ಧವಾದ ನೀರ ಹಾಕಿದ್ರೆ ಹೆಂಗ್ ಉಳಿತೈತಿ? ಶುದ್ಧವಾದ ನೀರು ಉಳಿತೈತಲ್ಲ, ಹಂಗ ಈ ಮುನಿಗಳ ಆತ್ಮ ಏನದ ಶುದ್ಧವಾಗಿ ಇರ್ತದ. ಅಂಡ್ ಬಿಕಮ್ಸ್ ದ ಸೇಮ್ ಅಲೋನ್. ಅಂದ್ರ ಏನ್ ಚಿಕೇತ ಅದು ಬ್ರಹ್ಮವಾಗಿ ಉಳಿತದ ನೋಡು ಅಂತ ಹೇಳತ್ತ. ಏನಿದ್ರ ಅರ್ಥ? ಈ ಒಂದು ಶ್ಲೋಕದಲ್ಲಿ ಯಮಧರ್ಮರಾಯ ಅದ್ವೈತ ದರ್ಶನಮ್ಮ ನಮಗ ಅಮರತ್ವವನ್ನ ಪ್ರಾಪ್ತಿ ಮಾಡಿಕೊಡ್ತದ. ಅಮರತ್ವ ದರ್ಶನ ಪ್ರಾಪ್ತಿ ಮಾಡ್ಕೊಂಡ್ರ ಅದ್ವೈತ ಬುದ್ಧಿ ಬೇಕು. ಅಭೇದ ದರ್ಶನಂ ಜ್ಞಾನಂ. ಜೀವಾತ್ಮ ಪರಮಾತ್ಮ ಐಕ್ಯ ಇಸ್ ರಿವೀಲ್ಡ್ ಥ್ರೂ ಅನ್ ಅನಾಲಜಿ. ಇಲ್ಲಿ ಒಂದು ರೂಪಕ ಅಲಂಕಾರ ಕೊಟ್ಟು ಜೀವಾತ್ಮ ಪರಮಾತ್ಮಕ ಐಕ್ಯ ಹೇಳಾಗತ್ತಾರ. ಯಾವುದು ಕೊಟ್ಟಾರ ರೂಪಕ ಅಲಂಕಾರ? ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರನ್ನು ಹಾಕುದು. When the container of a pure water is poured into another larger container of pure water, one cannot differentiate the one water from the other water. ಒಂದು ಸಣ್ಣ ಗ್ಲಾಸ್ ಒಂದು ದೊಡ್ಡ ಗ್ಲಾಸ್ ನೋಡ್ರಿ, ಅದ್ರಾಗೂ ಶುದ್ಧ ನೀರು ಇದ್ರಾಗಿಂದ ಶುದ್ಧ ನೀರು ಹಾಕಿ ಮಿಕ್ಸ್ ಮಾಡ್ರಿ. ಅವಾಗ ಶುದ್ಧ ನೀರಿನ ಕೂಡಿದಾಗ ಹೆಂಗ ಆಗ್ತದ ಅಂದ್ರ ಅದು ಶುದ್ಧ ನೀರ ಹೆಂಗ್ ಉಳಿತೈತಿಯೋ ಹಂಗ ಒಂದು ರೂಪಕ ಅಲಂಕಾರ ಕೊಡ್ತಾರ. They become indistinguishably one, identified, inseparable. ಅವು ಬೇರೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಭೇದ ಅನ್ನೋದೇನೇ ಇಲ್ಲ. ಅಭೇದವೇ ದರ್ಶನ ಆಗ್ತದೆ. ಉದಾಹರಣೆಯನ್ನ ಉಪನಿಷತ್ ಇದು ಕೊಟ್ಟದ. Similarly, through proper sadhanas, when a wise pour Jivatma into Paramatma, the adjective Jiva and Parama gets removed and Atma alone remains. ಅಪ್ಪೋರು ಇಲ್ಲಿ ಒಂದು ವ್ಯಾಕರಣದ ಮಾತು ಹೇಳಾಗತ್ತ. ಅಲ್ಲಿ ಹೆಂಗ ನೀವು ಒಂದು ಸಣ್ಣ ಲೋಟದಾಗ ಪ್ಯೂರ್ ನೀರು ಶುದ್ಧವಾದ ನೀರನ್ನು ತಗೊಂಡು ಒಂದು ದೊಡ್ಡ ಲೋಟದಾಗನು ಶುದ್ಧವಾದ ನೀರು ತಗೊಂಡು ಒಂದಕ್ಕೊಂದು ಮಿಶ್ರಣ ಮಾಡಿದ್ರಿ ಅಂದ್ರ ಶುದ್ಧವಾದ ನೀರ್ ಹೆಂಗ್ ಉಳಿತೈತೆ ಅಂತ ಹೇಳಿ ಉದಾಹರಣೆ ಕೊಟ್ಟು, ಆ ರೀತಿಯಿಂದ ಅಪ್ಪೋರು ಏನ್ ಹೇಳಕತ್ತಾರ ಅಂತಂದ್ರ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಜಾಣರಾದಂತ ಮುನಿಗಳು, ಜಾಣರಂತೆ ಮುನಿಗಳಂತ ಮನನಾತ್ ತ್ರಾಯತೆ ಇತಿ ಮುನಿ. ಆ ಮುನಿಗಳು ಜಾಣರಿರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರ ಅವ್ರು ಸುರುತಾರ. ಏನ್ ಸುರುತಾರ? ಜೀವಾತ್ಮನ ಪರಮಾತ್ಮದಲ್ಲಿ ಅವರು ಸೇರಿಸ್ತಾರ. ಆ ಎರಡು ಸೇರಿಸಿದಾಗ ಏನಾಗ್ತದ? ಆ ಜೀವ ಮತ್ತು ಪರಮ ಅನ್ನುವಂತ ಭೇದ ಹೋಗ್ಬಿಡ್ತದ. ಅಲ್ಲಿ ಜೀವ ಮತ್ತು ಪರಮ ಅನ್ನುವಂತ ಭೇದ ಹೋಗಿ ಏನ್ ಉಳಿತದ? ಜೀವಾತ್ಮನಿಂದ ಜೀವ ಹೋತು, ಪರಮಾತ್ಮನಿಂದ ಪರಮ ಹೋತು. ಏನ್ ಉಳಿತು? ಅಲ್ಲಿ ಉಳಿತು ಆತ್ಮ, ಇಲ್ಲಿ ಉಳಿತು ಆತ್ಮ. ಯಾರಿಗೆ ತಿಳಿಲಿಲ್ಲ?
ಕೈ ಎತ್ರಿ. ಜೀವ ಪರಮ ಅನ್ನುವಂಥದ್ದು ಭೇದ ತೆಗೆದಾಗ ಅಲ್ಲಿನೋ ಜೀವ ಆತ್ಮ ಪರಮಾತ್ಮ ಬರೇ ಆತ್ಮ ತತ್ವ ಅಷ್ಟ ಉಳಿಯಿತು. ಅಂದ್ರೆ ಉಪಾಧಿಯಲ್ಲಿ ಏನದ ಭೇದದ, ಉಪಯುತವಾದ ಚೇತನದಲ್ಲಿ ಭೇದ ಇಲ್ಲ ಅಂತ ತಿಳಿದು ಆ ಆ ಶುದ್ಧವಾದ ನೀರನ್ನ ಇನ್ನೊಂದು ಶುದ್ಧವಾದ ನೀರು ಸೇರಿಸಿದಾಗ ಹೆಂಗ ಶುದ್ಧವಾದ ನೀರು ಉಳಿತದೆಯೋ ಹಂಗ ಜೀವಾತ್ಮ ಪರಮಾತ್ಮನ ಎರಡು ಸೇರಿಸಿದಾಗ ಕೇವಲ ಆತ್ಮವೇ ಉಳಿಯುತ್ತದ. ಆ ಜೀವ ಅನ್ನೋದು ಉಪಾಧಿಯಿಂದ ಬಂದದ್ದು, ಪರಮ ಅನ್ನೋದು ಉಪಾಧಿಯಿಂದ ಬಂದದ್ದು. ಎರಡು ಕಳೆದ್ಬಿಟ್ರೆ ಅವ್ನು ಏನ್ ಉಳಿತು? ಆತ್ಮ ಅಷ್ಟ ಉಳಿತು. ಆ ಆತ್ಮ ಉಳಿದಾಗ ಏನ ವಿಜಾನತಃ ಮೀನ್ಸ್ ದ ವೈಸ್ ಪರ್ಸನ್, ಮುನಿಹಿ ಮೀನ್ಸ್ ದ ಒನ್ ಹೂ ಹ್ಯಾಸ್ ಗಾನ್ ಥ್ರೂ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ. ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದವಂಗ ವೈಸ್ ಪರ್ಸನ್ ಮುನಿಹಿ ಅಂತಾರೆ. ಅವ ಏನ್ ಮಾಡ್ತಾನ? ಹಿಂಗ್ ಮಾಡು ವಿಚಾರ ಮಾಡ್ತಾನವ. ವಿಜಾನತಃ ತಿಳಿತಾನವ, ಹಿಂಗ್ ತಿಳಿತಾನ ನೋಡ್ರಿ. ಬೈ ಬಿಕಮಿಂಗ್ ಎ ಮುನಿ ಹಿ ಹ್ಯಾಸ್ ಬಿಕಮ್ ವೈಸ್. ಮುನಿ ಆಗುವುದ್ರಿಂದ ಅವ ಜಾಣ ಆಗ್ಯಾನ. ಅವ ಜಾಣ ಆಗೋದ್ರಿಂದ ಅವ ಹಿಂಗ್ ವಿವರಿಸಿ ತಿಳಿದಾನ. ಇನ್ನು ತಿಳಿದ್ರಿಂದ ಏನಾಗ್ಬಿಡುತ್ತ ಅವಾಗ? ಅಭೇದ ದರ್ಶನ ಆತು. ಅಭೇದ ದರ್ಶನ ಜ್ಞಾನ, ಅಭೇದ ದರ್ಶನ ಮುಕ್ತಿ. Both water must be pure. If one is not pure, the impurity will be added. Opposed to Paramatma need not be purified. Only Jivatma requires purification through appropriate sadhana. ಇಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ, ಎರಡು ನೀರು ಶುದ್ಧವಾದ ನೀರನ್ನು ಮಿಕ್ಸ್ ಮಾಡ್ರಿ ಅಂತ ಹೇಳಿತಲ್ಲ. ಪರಮಾತ್ಮ ಅಂತೂ ಶುದ್ಧ ಅದರ ಯಾವಾಗ್ಲೂ, ಅವ ಅಶುದ್ಧ ಆಗೇ ಇಲ್ಲ. ಇನ್ನು ಜೀವಾತ್ಮನ ಅಶುದ್ಧ ಆದಂಗ ಆಗೇ. ಅವನ ಶುದ್ಧಿ ಮಾಡುದು ಹೆಂಗಪ್ಪ? ಯಾವ ಸೋಪ್ ತಗೊಂಡು ಶುದ್ಧಿ ಮಾಡ್ಬೇಕು? ಲೈಫ್ ಬಾಯ್ ಹಚ್ಚಬೇಕು? ಏನ್ ಸಂತೂರ್ ಸೋಪ್ ಹಚ್ಬೇಕು? ಯಾವ ಸೋಪ್ ಹಚ್ಚಿ ಜೀವಾತ್ಮನ ಸ್ವಚ್ಛ ಮಾಡ್ಬೇಕು? ಸಾಧನೆಗಳನ್ನ ಹಚ್ಚಿ ಮಾಡ್ಬೇಕು. ಸಾಧನೆಗಳು ಯಾವುವು? ಶ್ರವಣ ಮನನ ನಿಧಿಧ್ಯಾಸನ, ಕರ್ಮಯೋಗ, ಉಪಾಸನ ಯೋಗ ಮತ್ತು ಜ್ಞಾನ ಯೋಗ. ಈ ಮೂರು ಸಾಧನೆಗಳನ್ನ ಮಾಡಿ ಆ ಜೀವಾತ್ಮನನ್ನ ಸ್ವಚ್ಛಗೊಳಿಸ್ಬೇಕು. The merger of water is physical event in space and time, but Jivatma Paramatma Aikyam is not a physical event. ಆ ನೀರು ಕುಡಿಸೋದು ಏನೈತಿ? ಶುದ್ಧವಾದ ನೀರನ್ನ ಶುದ್ಧವಾದ ನೀರಿನಲ್ಲಿ ಕುಡಿಸೋದು ಏನೈತಿ? ಅದು ಒಂದು ಭೌತಿಕ ಕ್ರಿಯೆ. ಇಲ್ಲಿ ಏನು ಜೀವಾತ್ಮ ಪರಮಾತ್ಮನನ್ನ ಕೂಡಿಸೋದು ಏನೈತಿ? ಇದು ಭೌತಿಕ ಕ್ರಿಯೆ ಅಲ್ಲ, ಇದು ಕೇವಲ ಮಾನಸಿಕ ಕ್ರಿಯೆ. ಮನಸ್ಸಿನಿಂದ ಮಾಡ್ಬೇಕಾಗತ್ತು, ಮನಸ್ಸಿನಿಂದ ಮಾಡ್ಬೇಕು. Physical merger is possible only when two things are physically away from each other at a distance. ಭೌತಿಕ ಎರಡು ಪದಾರ್ಥಗಳು ದೇಶಕಾಲದಿಂದ ಬೇರೆ ಬೇರೆ ಕಡೆ ಇದ್ದಾಗ ಅವನ್ನ ತಗೊಂಬಂದು ಕೂಡಿಸುವಂತದ್ದು ಸಾಧ್ಯತೆ ಐತಿ. ಆದ್ರೆ ಪರಮಾತ್ಮ pervades everything including ಜೀವಾತ್ಮ, and therefore there is no question of traveling and merging. ಆ ಪರಮಾತ್ಮ ವ್ಯಾಪಕವಾದಂತ ಸ್ವರೂಪದಿಂದ ಇರೋದ್ರಿಂದ ಆ ಪರಮಾತ್ಮನ ಎಲ್ಲಿಂದ ತಗೊಂಡ್ಬಂದು ಕೂಡಿಸುವಂತದ್ದು ಅವಶ್ಯಕತೆ ಇಲ್ಲ. ಅವ ಎಲ್ಲ ಕಡೆನೂ ಅದಾನ. ಆದ್ರಿಂದ ಇಲ್ಲಿ ಏನದ? ಭೌತಿಕ ವಸ್ತುಗಳಲ್ಲಿ ಇದ್ದಂತ ಪ್ರಯಾಣ ಆಗಲಿ, ಭೌತಿಕ ವಸ್ತುಗಳಲ್ಲಿ ಕೂಡಿಸುವಂತದ್ದು ಒಂದು ಭೌತಿಕ ಕ್ರಿಯೆ ಆಗಲಿ, ಎರಡೂ ಇಲ್ಲ. ಇಲ್ಲಿ ಏನದ? ಕೇವಲ ಮಾನಸಿಕ ಕ್ರಿಯೆ. ಅದು ಏನದ ಮಾನಸಿಕ ಕ್ರಿಯೆ ಅಂತಂದ್ರ ಓನ್ಲಿ ನಾಲೆಜ್ ಇಸ್ ರಿಕ್ವೈರ್ಡ್ ಟು ರಿಮೂವ್ ದ ಸಪರೇಷನ್ ಆಫ್ ಡ್ರಾಪಿಂಗ್ ದ ನೋಷನ್ ಆಫ್ ಡಿಫರೆನ್ಸ್. ಅವುಗಳಲ್ಲಿ ವ್ಯತ್ಯಾಸ ಅದೇ ಅನ್ನುವಂತದ್ದು ಏನು ಭಾವನೆ ಐತಿ, ಅದು ಅಜ್ಞಾನ ಅದ. ಆ ಅಜ್ಞಾನವನ್ನ ಕಳ್ಕೊಳ್ಳೋದು ಅಷ್ಟ ಮಾಡೋ ಕೆಲಸ. ನಿಮ್ಮ ಏನು ಮಾಡೋಂಗಿಲ್ಲ, ತರೋಂಗಿಲ್ಲ. ಇಲ್ಲಿ ಯಾವುದೋ ಓಡಾಟ ಇಲ್ಲ, ಯಾವುದೋ ಕೂಡ್ಸು ಕೆಲಸನೂ ಇಲ್ಲ. ಮತ್ ಏನದ? ಕೇವಲ ಜ್ಞಾನದಿಂದ ವಿಚಾರ ಮಾಡುವುದ. ದ ಮರ್ಜರ್ ಈಸ್ ಇಂಟೆಲೆಕ್ಚುವಲ್. ಇಲ್ಲಿ ಏನದ? ಆ ಶುದ್ಧವಾದ ಉದಕದಲ್ಲಿ ಶುದ್ಧವಾದ ಉದಕವನ್ನ ಕೂಡಿಸುವಂತದ್ದು ಕ್ರಿಯೆ. ಇಲ್ಲಿ ಏನದ? ಭೌತಿಕ ಕ್ರಿಯೆ ಅದ, ಇಂಟೆಲೆಕ್ಚುವಲ್. ಹಂಗಂದ್ರೆ ಏನು? ಇನ್ ವಿಚ್ ಫಾಲ್ಸ್ ನೋಷನ್ ಇಸ್ ಡ್ರಾಪ್ಡ್ ಬೈ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ತಪ್ಪು ಕಲ್ಪನೆಗಳನ್ನ ಸರಿಯಾದ ತಿಳುವಳಿಕೆಯಿಂದ ತೆಗೆದು ಹಾಕುವುದು ಅಷ್ಟ ಕೆಲಸದ. ಇಲ್ಲಿ ಏನು ಮಾಡ್ಬೇಕಾಗಿಲ್ಲ ಆತ್ಮೀಯರೇ. when one false notion goes away, ಯಾವಾಗ ಅಜ್ಞಾನ ನಮ್ದು ಕಳೆದು ಬೆಳಕು ಬರ್ತದ, I no longer want to merge into ಪರಮಾತ್ಮ. ನಾನು ಪರಮಾತ್ಮಲ್ಲಿ ಸೇರ್ಬೇಕು ಅಂತಿಲ್ಲ. ಇಲ್ಲ, ನಾ ಯಾವಾಗ್ಲೂ ಸೇರೇ ಇಲ್ಲ. ಆ ಶರೀರಕ್ಕೆ ಅಸಂಗನಾಗದೆ. ನಾನು ಇದ್ದಾಗ ಶರೀರದಾಗ ಇದ್ದಾಗೂ ಶರೀರಕ್ಕೆ ಅಂಟಕೊಂಡು ಇಲ್ಲ ನಾನು. ನಾನು ಸತ್ತಾನ ಬೇರೆ ಐತಿ, ಅದ್ರ ಸತ್ತಾನ ಬೇರೆ ಐತಿ.
ಆಕಾಶ ಹೋಗಿ ನೋಡ್ರಿ ಹೊರಗ, ಎಲ್ಲೇ ಒಂದ್ 4-5 ಮೇಲೆ ದಾಟಿದ ಮ್ಯಾಗ ಆಕಾಶ ಹೋಗಿ ಭೂಮಿ ಕುಡೈತನ್ನಂಗ್ ಕಾಣ್ತದ. ಹಂಗ ಮುಂದೋಗ್ರಿ, ಅದ್ ಎಲ್ಲಾರ ಕುಡೈತೇನು? ಕೂಡೈತನ್ನಂಗ್ ಕಾಣ್ತದ, ಕೂಡಿಲ್ಲ. ಹಂಗ ಶರೀರಕ್ಕೂ ಮತ್ತು ಆತ್ಮನಿಗೂ ಸಂಬಂಧ ಆಗೈತನ್ನಂಗ ಕಲ್ಪನಾ ಆಗೈತಿ, ಆಗೇ ಇಲ್ಲ. ಅದು ಪ್ರಾತಿಭಾಷಿಕದ, ಇದು ಪಾರಮಾರ್ಥಿಕದ. ಎರಡು ಭಿನ್ ಭಿನ್ ಸತ್ತದಾಗ ಅದಾವ, ಅವು ಕೂಡಾಕ ಬರುದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳಿದ್ದೆ ನಾನು ಹಿಂದ. ಯಾರು ಹೇಳ್ತೀರ ಉದಾಹರಣೆ? ನೆನ್ಪಿಟ್ರೇನ? ಮೆಣಸಿನಕಾಯಿ ಏನ್ರಪ್ಪ ಅವ್ರ? ಮೆಣಸಿನ್ಕಾಯಿ ಮೋಸ್ಟ್ಲಿ ಅದು ಇದಕ್ಕ ಒಂದೊಂದ್ ಕಾಲಕ್ಕಿಲ್ರಿ. ಮೆಣಸಿನಕಾಯಿ ಇದು ನೀವು ಅಲ್ಲಿ ಹಾವೇರಿಯಾಗ ಇದ್ದಕ್ಕಾರ ಮೆಣಸಿನಕಾಯಿ ತರ್ಲಕ್ ಹೋಗಿದ್ರ ಅಂತ ಹೇಳಿದ್ರಲ್ರಿ, ಅಲ್ಲಿ ಒಂದ್ 40 ರೂಪಾಯಿ. ನಾ ಹೇಳ್ತೇನೆ ನೋಡ್ರಿ, ಈ ಹೊಟ್ಟೆನ ಆಸ್ತಿ ಇಲ್ಲಿ ಹಂಚ್ತೀರೇನು? ಅಲ್ಲಿ ಆಸ್ತಿಯನ್ನ ಇಲ್ಲಿ ಹಂಚಾಕ್ ಬಡದ್ರೆ, ಇಲ್ಲಿ ಆಸ್ತಿ ಅಲ್ಲಿ ಹಂಚಾಕ್ ಬರೋದಿಲ್ಲ. ಇಬ್ರು ಮಕ್ಕಳ ಕರೆ ಅಲ್ಲಿ ಹೊಡೆದಾನ, ಇಲ್ಲಿ ಹೊಡೆದಾನ. ಎಷ್ಟ್ ಮಕ್ಕಳಾದ? 2 ಮಕ್ಕಳಾದ. ಮತ್ತ ಈ ಆಸ್ತಿ ಎತ್ತರದಾಗಿನ ಆಸ್ತಿ ಆ ಕನಸಿನ ಮಗನ ಹಂಚ್ತೀರೇನು, ಅಥವಾ ಕನಸಿನಾಗ ಹುಟ್ಟಿದವನ್ನ ಆಸ್ತಿ ಇಲ್ಲಿ ಹಂಚ್ತೀರೇನು ಅಂತ ಹಿಂಗೇನು ಅಂದಿದ್ರಿ. ಅಂದಿದ್ದೆ ಆಯ್ತು, ಇದು ಹೊಂತದ ಇಲ್ಲಂತಲ್ಲ. ಅದಕ್ಕೆ ಸಂಬಂಧ ಇಲ್ರಿ. ಅದು ಅಜ್ಞಾನ ಕಾಲದಾಗ ಸಂಬಂಧ ಇಲ್ಲ, ಜ್ಞಾನ ಕಾಲದಾಗ ಎಲ್ಲಿ ಬರ್ತದ ಸಂಬಂಧ? ಸಂಬಂಧನೇ ಇಲ್ಲ. ಸತ್ತಾನ ಬೇರೆ ಅದ, ಸತ್ತಾ ಬೇರೆ ಅದ. ಸತ್ತಾನ ಬೇರೆ ಅದ. ಅದಕ್ಕೆ ಅಂಟ ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಯಾವ ಸೋಪು ಬೇಕಾಗಿಲ್ಲ, ಜ್ಞಾನ ಅನ್ನುವಂತ ಒಂದೇ ಸೋಪು ಸಾಕು. ಆದ್ದರಿಂದ when the false notion goes away, I no longer want to merge the Paramatma because I know that I am Paramatma. ನಾನು ಯಾವಾಗ ಜ್ಞಾನ ಆತು ಅವಾಗ ಮುಗಿದು ಹೋತು. ನಾನು ಬೇರೆ ಭಿನ್ನ ಸತ್ತದಾಗ ಅದೀನಿ, ನನಗ ಅದಕ್ಕೆ ಏನು ಸಂಬಂಧ ಇಲ್ಲ, ಯಾವಾಗಲೂ ಸಂಬಂಧ ಇಲ್ಲ, ಯಾವಾಗ ಅಂಟ ಅನ್ನೋದು ಇಲ್ಲೇ ಇಲ್ಲ. ಇತಿ ಕಾಟಕೋಪನಿಷತ್ ದ್ವಿತೀಯಾಧ್ಯಾಯ ಪ್ರಥಮವಲ್ಲಿ ಸಮಾಪ್ತ. ಇಲ್ಲಿಗೆ 2ನೇ ಅಧ್ಯಾಯ ಪ್ರಥಮವಲ್ಲಿ ಸಮಾಪ್ತಿ ಆಯ್ತು. ಇದ್ರಾಗೂ 3 ವಲ್ಲಿ ಅದಾವ, 1 ವಲ್ಲಿ ಮುಗಿಸಿದ್ವಿ, ಇನ್ನು 2 ವಲ್ಲಿ ಆದ ಕಠೋಪನಿಷತ್ತು ಮುಗೀತು. ಜೀವನವು ಸಾಗುತ್ತಾ ಇರ್ತದ ಪ್ರಾರಬ್ಧ ಅನುಸಾರ. ಆದರೆ ನನ್ನ ಒಳಗೆ ಸಂಕಟ, ನೋವು, ಬಾಧ ಇರುವುದಿಲ್ಲ ಏನ್ರಿ? ಒಳಗೆ ನೋವು ಇರುವುದಿಲ್ಲ. ನಾಟಕದಾಗ ಪಾತ್ರ ಮಾಡಾಕತ್ತಾನ, ಅಳುವು ಪಾತ್ರ ಬಂದದ, ಅಳ್ತಾನೆ ನಾವ ನಾಟಕದಾಗ, ಅಳಿಸ್ತಾನ ಮಂದಿನ, ಅವ ಅಳುದಿಲ್ಲ, ತಿಳ್ಕೊಡ್ರಿ. ಹಂಗಾಗೈತೆ ನಮಗ ಕಷ್ಟ ಬಂದಾಗ ಮಂದಿ ಅಳುವಂಗ ನಾವು ನಾಟಕ ಮಾಡ್ಬೇಕು, ನಾವು ಅತ್ತಿರಬಾರ್ದು, ಹಂಗದೇವಿ ನಾವು. ನೋಡ್ರಿ ಹಂಗಾಗ್ಬೇಕು ಅಂತ ಹೇಳ್ತಾನ. ಎಲ್ಲಿ ತನಕ ದೃಶ್ಯ ಅದೃಶ್ಯ ಆಗೋದಿಲ್ಲವೋ ಅಲ್ಲಿ ತನಕ ವೇದಾಂತ ಸ್ಥಿತಿ ಪೂರ್ಣ ಆಗೋದಿಲ್ಲ. ದೃಶ್ಯ ಹೋದ ಮೇಲೆ ದೃಕ್ಕು ಕೂಡ ಉಳಿಯುವುದಿಲ್ಲ. ಸಾಪೇಕ್ಷಿಕ ಅವೆರಡು. ಅರಿತುಕೊಳ್ಳುವುದು ಕಷ್ಟವಾದ್ದರಿಂದ ಮತ್ತು ಬೇರೊಂದು ಪ್ರಕಾರದಿಂದ ಬ್ರಹ್ಮವನ್ನು ಗೊತ್ತುಪಡಿಸಬೇಕೆಂದು ಈ ಬಲ್ಲಿಯನ್ನು ಪ್ರಾರಂಭಿಸುತ್ತೇವೆ ಅಂತ. ಇಷ್ಟು ಹೇಳಿದ ಮ್ಯಾಗೂ ಕೆಲವು ಮಂದಿ ತಿಳಿಲಿಲ್ಲ ಅಂತ. ಅವಾಗ್ಲೂ ಇದ್ರಾಗೂ ಕೆಲವು ಮಂದಿ ಇರ್ಬಹುದೇನೋ ಗೊತ್ತಿಲ್ಲ, ಎಲ್ಲರೂ ತಿಳಿದಾರಂತ ನಾನು ಭಾವಿಸುತ್ತೇನೆ. ಆದ್ರೆ ಇಲ್ಲಿ ಏನ್ ಹೇಳ್ತದ ಅಂದ್ರೆ, ಇಷ್ಟು ಹೇಳಿದಾಗೂ ಕೂಡ ಬ್ರಹ್ಮವನ್ನ ತಿಳಿಯುವುದು ಕಷ್ಟವಿರುವುದರಿಂದ ಇದನ್ನ ಇನ್ನೊಂದು ರೀತಿಯಿಂದ ಪ್ರಕಾರದಿಂದ ಬ್ರಹ್ಮ ತತ್ವವನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಈ ವಲ್ಲಿಯನ್ನು ಆರಂಭ ಮಾಡಿದ್ದಾರೆ. ಆರಂಭ ಮಾಡ್ತಾರೆ. 9:40 ಆಗಿರುತ್ತೆ, ಇನ್ನು 20 ನಿಮಿಷ ಎಷ್ಟಾಗತ್ತೆ ಅಷ್ಟು ಓದೋಣ. ಇಲ್ಲಿ ಶರೀರ ಆತ್ಮನ ನಿಜವನ್ನು ಅರಿತರೆ ಮುಕ್ತಿ ಅನ್ನುವಂತ ಮಾತನ್ನ ಹೇಳಾಗತ್ತ. ಪರಮೇ ಏಕಾದಶ ದ್ವಾರಂ ಅಜಸ್ಯ ವಕ್ರತೀತ ಸಹ ಅನುಷ್ಠಾಯನ ಶೋಚತಿ ವಿಮುಕ್ತಶ್ಚ ವಿಮುಕ್ತಚ ಏತದ್ ವೈತದ್.
ಈ ಶ್ಲೋಕ ಅರ್ಥ ಏನ್ ಅನ್ನೋದು ಹೇಳ್ತೀನಿ ನೋಡ್ರಿ. ಶಬ್ದ ಮತ್ತು ಶಬ್ದಾರ್ಥ. ಪುರಂ ಏಕಾದಶ ದ್ವಾರಂ. ಪುರ ಅಂದ್ರ ಪಟ್ಟಣ. ಯಾವುದು ಈ ಶರೀರ ಅನ್ನುವಂಥದ್ದು ಒಂದು ಪಟ್ಟಣ. ಏಕಾದಶ ದ್ವಾರಂ, ಇದರಲ್ಲಿ 11 ದ್ವಾರಗಳದಾವ. ಯಾರು 9 ಅಂತಾರ, ಯಾರು 11 ಅಂತಾರ. ಎಣಸ್ರಿ ಎಷ್ಟದಾವ? ಮೂಗಿನ ಹೊಳ್ಳಿ 2, 2 ಕಿವಿ 4, ಬಾಯಿ 1 5, 2 ಕಣ್ಣು 2 ಕಿವಿ 4, ಬಾಯಿ 1 5, 2 ಕಣ್ಣು 7, ಇಂದ ಮುಂದ 9, ಮತ್ತೆಲ್ಲ ಹೋದ್ರೆ 11 ದ್ವಾರಗಳು ಅಂತಾರಲ್ಲ. ಇನ್ನೊಂದ್ 2 ಎಲ್ಲಿ ಹೋದ್ವು? ಬ್ರಹ್ಮರಂಧ್ರ. ಬ್ರಹ್ಮರಂಧ್ರ 10. ಇನ್ನೊಂದ್ರಿ ಚೌಪಸ್ ಗುದಗುಯ್ಯ ಆಗೈತಿ. ಗುದಗುಯ್ಯ ಹೇಳೇನಿ, ಇಂದ ಮುಂದ ಅಂದ ಅಷ್ಟ. ನೀವು ಹೊಕ್ಕಳ ಹೊಕ್ಕಳ ಬ್ರಹ್ಮರಂಧ್ರ ತಗೊಂಡ್ರಿ ಅಂದ್ರೆ 11 ಹಾಕವ, ಅವ್ನ್ ಬಿಟ್ಟು ಅಂದ್ರೆ 9 ಹಾಕವ. ಆಯ್ತು. ಈ 11 ತೂತುಗಳಿಂದ ಇದ್ದಂತ 11 ರಂಧ್ರಗಳಿಂದ ಇದ್ದಂತ ಈ ಶರೀರ, ಪುರಂ, ಈ ಸಿಟಿ, ಈ ಪಟ್ಟಣ, ಅಜಸ್ಯ ಬಿಲಾಂಗ್ಸ್ ಟು ಅನ್ಬಾರ್ನ್ ಸೆಲ್ಫ್. ಅಜ ಅಂತಂದ್ರೆ ಪರಮಾತ್ಮ, ಆತ್ಮಗೆ ಸಂಬಂಧಪಟ್ಟದಿದು. ವಿಚ್ ಈಸ್ ಆಫ್ ದ ನೇಚರ್ ಆಫ್ ಅನ್ಡಿಫರೆನ್ಶಿಯೇಟೆಡ್ ಕಾನ್ಶಿಯಸ್ನೆಸ್. ಅದ್ರ ಸ್ವಭಾವ ಏನೈತದು? ಅವಕ್ರ ಚೇತಸಾಹ. ಅದು ವಕ್ರ ಇಲ್ಲ, ಚೇತನ ಸ್ವರೂಪನ ಐತಿ ಅಂತ ಅರ್ಥ. ಅವಕ್ರ 2 ಕಣ್ಣು, 2 ಕಿವಿ, ಮೂಗಿನ 2 ಹೊಳ್ಳಿ, ಹೊಕ್ಕಳ, ಗುದಗುಯ್ಯ 9. ಹೌದ್ರಿ. ಮತ್ತೆ ಹೊಕ್ಕಳ ಮತ್ತು ಇದು ನೋಡ್ರಿ, ಯಾವ್ದು ಬ್ರಹ್ಮರಂಧ್ರ ಅಂತ ಅವ್ರು ಹೇಳಿದ್ರು. ನೋಡ್ರಿ, ಇಲ್ಲಿ ಅಪ್ಪವ್ರ ಕಾಮೆಂಟ್ ಹೇಳ್ತಾರೆ. ಆಮೇಲೆ ನೋಡೋಣ. 11 ಯಾರು? ಇದು ಬಾಯಿ 1 ಐತಲ್ರಿ. ಅಲ್ರಿ, ಬಾಯಿ ಹಿಡ್ದೇವ್ರಿ ನೋಡ್ರ. ನೋಡ್ರಿ, ಬಾಯಿ 2 ಮೂಗು, ಈ ಮುಗಿನ ಹೊಳ್ಳಿ 2 3, 2 ಕಣ್ಣು 5, 2 ಕಿವಿ 7, ಗುದಗುಯ್ಯ 9, ನಾಭಿ 10 ಗುದಗುಯ್ಯ ಆಗೈತಿ. ಅದು ಗುದಗುಯ್ಯ ಆಗೈತಿ. ಚರ್ಮ ಬರೋದಿಲ್ಲೇನ್ರಿ? ಚರ್ಮ ಹಿಡ್ದ 11 ಹಾಕವ್. ಅದ ಹೇಳಿದ್ದಲ್ಲ, ಬ್ರಹ್ಮರಂಧ್ರ ಮತ್ತು ಹೊಕ್ಕಳ ಹಿಡ್ಕೊಂಡ್ರೆ 11 ಹಾಕವ್. ಅವೆರಡು ಬಿಟ್ರೆ 9 ಹಾಕವ್. 9 ತೂತಿನ ನಾವು ಅಂತ ಹಾಡಿ ಅದ ಅನ್ಸರ. ಇವ್ರು 11 ಅಂದಾರಲ್ಲ, ಅದಕ್ಕೆ 11ಕ್ಕೆ ಏನ್ ಎಕ್ಸ್ಪ್ಲನೇಷನ್ ಅಂತ ವಿಚಾರ ಮಾಡಿದೆ. ಅವ್ರ ಅಪ್ಪರು ಹೇಳ್ತಾರ ಮುಂದೆ ಏನ್ ಯಾರು ನಾನು ನೋಡಿನಿ ಇವತ್ತ. ಹೌದೌದು, ಅಲ್ಲಿ ಬರ್ಬೋದ್ರಿ. ಅದು ಅಲ್ಲಿ ಬರ್ಬೋದು. ಅಜಸ್ಯ ಬಿಲಾಂಗ್ಸ್ ಟು ಅನ್ಬಾರ್ನ್ ಸೆಲ್ಫ್. ಯಾವ ಹುಟ್ಟು ರಹಿತ ಸಾವು ರಹಿತ ಪರಮಾತ್ಮಂದ ಐತಂತೀವಿ. ಯಾವುದು 11 ತೂತುಳ್ಳಂತ ಈ ಪಟ್ಟಣ, ಇದು ಪರಮಾತ್ಮಂದು ಅಂತ, ಆತ್ಮಂದು ಅಂತ ಹೇಳಕತ್ತಾರ. ಅದು ಹೆಂಗೈತಿ ಅಂದ್ರ ಕೇವಲ ಅರಿವು ಸ್ವರೂಪ ಐತದು. ಏನ್ರಿ, ಈ ಪಟ್ಟಣ ಅರಿವು ಸ್ವರೂಪ ಐತಂತ ಹೇಳ್ತಾರ. ಇದ್ರ ಮೇಲೆ ಅನುಷ್ಠಾಯ ಅಂದ್ರೆ ಅದ್ರ ಮ್ಯಾಗ ನಾವು ಧ್ಯಾನವನ್ನ ಮಾಡುವುದರಿಂದ ನ ಶೋಚತಿ, ಯಾರು ದುಃಖವನ್ನು ಪಡುವುದಿಲ್ಲ. ಮತ್ತ ವಿಮುಕ್ತ, ಅವ ಮುಕ್ತನಾಗ್ತಾನೆ. ವಿಮುಕ್ತಂಚೇ, he becomes liberated after death also. ಅವ ಜೀವಂತಿದ್ದಾಗೂ ಮುಕ್ತ ಆಕಾನ, ಸತ್ತ ಮ್ಯಾಗೂ ಮುಕ್ತ ಆಕಾನ ಅಂತ ಹೇಳ. ಅಂದ್ರೆ ಜೀವಂತಿದ್ದಾಗ ಮುಕ್ತ ಆಗುದಂದ್ರ ಜೀವನ್ ಮುಕ್ತಿ ವಿಲಕ್ಷಣ. ಆಮೇಲಿಂದ ಸತ್ತ ಮ್ಯಾಗೂ ಮುಕ್ತನ ಆಗ್ತಾನಂದ್ರೆ ವಿಧೇಯ ಮುಕ್ತಿ. ಎಷ್ಟ್ ಚಂದ ಹೇಳ್ತಾರ. ಏತದ್ ವೈತತ, ದ ಸೆಲ್ಫ್ ಇಂಡೀಡ್ ಈಸ್ ದ್ಯಾಟ್ ರಿಯಾಲಿಟಿ. ಈ ಆತ್ಮವೇ ಆ ಪರಮ ಸತ್ಯ. ಇದು ಶಬ್ದಾರ್ಥ. ಇನ್ನು ಇದ್ರ ಒಳಗೆ ಅರ್ಥ ಏನು ಅನ್ನೋದು ಹೇಳ್ತಾರ ನೋಡಿ. ಆತ್ಮನ ಸ್ವರೂಪವನ್ನ ನಾವು 2ನೇ ಅಧ್ಯಾಯ 1ನೇ ವಲ್ಲಿ ಒಳಗೆ ವಿಸ್ತಾರವಾಗಿ ನೋಡೇವಿ. ಏನ್ರಿ, 2ನೇ ಅಧ್ಯಾಯ ಈಗೇನು ಮುಗಿಸಿದ್ವಲ್ಲ 1ನೇ ವಲ್ಲಿ, ಅದರಲ್ಲಿ ಆತ್ಮನ ಸ್ವರೂಪವನ್ನು ವಿಚಾರ ಮಾಡೇವಿ ಅಂತಾರ. Since it is extremely subtle subject, he chooses to teach it again from different angle in this ವಲ್ಲಿ. ಆ 2ನೇ ಅಧ್ಯಾಯದಾಗ 1ನೇ ವಲ್ಲಿ ಒಳಗೆ ಹೇಳಿದ್ದು ಬಹಳ ಸೂಕ್ಷ್ಮ ಇರೋದ್ರಿಂದ ಅದನ್ನ ಇನ್ನೊಂದು ರೀತಿಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ವಲ್ಲಿ ಒಳಗ ಅಂತ ಹೇಳ್ತಾನ ನಾವು. ಯಾರು ಉಪನಿಷತ್ ಹೇಳ್ತದ, ಯಮಧರ್ಮರಾಯ ಹೇಳಾಗತ್ತಾನ.
because the subtlety of the subject, the teaching is often repeated in the Upanishads. ಯಾವ್ದು ಸೂಕ್ಷ್ಮ ಇರ್ತದ, ಯಾವ್ದು ವಿಚಾರ ತಿಳ್ಕೊಳ್ಳಿಕ್ಕೆ ಕಠಿಣ ಇರ್ತದ, ಉಪನಿಷತ್ ಅದನ್ನ ಇನ್ನೊಮ್ಮೆ ಹೇಳ್ತದ. ಒಂದ್ಸಲ ಬಿಟ್ಟು 2 ಸಲ ಹೇಳ್ತದ. ಬೇರೆ ಬೇರೆ ರೀತಿಯಿಂದ ಹೇಳಿ ಮನದಟ್ಟು ಮಾಡಿಕೊಡ್ತದ. ಇನ್ ದಿಸ್ ಮಂತ್ರ, ಈ ಒಂದು ಮಂತ್ರದಲ್ಲಿ ಲಾರ್ಡ್ ಯಮ ಡಿಸ್ಕ್ರೈಬ್ ದ ನೇಚರ್ ಆಫ್ ದ ಇಂಡಿವಿಜುವಲ್ ಸೆಲ್ಫ್, ಜೀವಾತ್ಮ ಸ್ವರೂಪವನ್ನು ಹೇಳಾಗತ್ತ. ಅದೇನ ಅದೇನ್ರಿ? ಸಿದ್ಧತೆನ ನಾವು ಓದುದು. ಹ್ಞೂನ್ರಿ. 165 ಪೇಜ್ ಲಾಸ್ಟ್ ಪ್ಯಾರಾ ಸ್ವಲ್ಪ ಹೋದ್ರಿ. ಇಲ್ಲ ಒಂದ್ 2 ನಿಮಿಷ ಬರ್ತೀನಿ. 165 ಪೇಜ್ ಲಾಸ್ಟ್ ಪ್ಯಾರಾ. In this mantra, ಅದ ಇನ್ ದಿಸ್ ಮಂತ್ರ ಓದ್ತೆ ನೋಡ್ರಿ. ಲಾರ್ಡ್ ಯಮ. ಓಕೆ ಸರ್, ಓದ್ತೆ ನೋಡ್ರಿ. ಓಂ ನಮಃ ಶಿವಾಯ. In this mantra, Lord Yama describes the nature of the individual self, Jivatma. Here the Jivatma is depicted as a master of the body. For this purpose, the body is likened to small kingdom of a city, Puram. The master or the king, Jivatma lives in the heart of the city. The organs are the citizens who work for the master. ಇಲ್ಲಿ 11 ರಂಧ್ರಗಳುಳ್ಳಂತ ಯಾವ ದೇಹ ರೂಪಿ ಕೋಟಿದೆ, ಒಂದು ರಾಜ್ಯ ಕಿಂಗ್ಡಮ್, ಅಲ್ಲಿರುವಂತ ಅನೇಕ ಉಪಕರಣಗಳದಾವ, ರಂಧ್ರಗಳದಾವ. ನೆತ್ತಿ, ಬಾಯಿ, ಕಣ್ಣು, ಕಿವಿ, ಮೂಗು, ಹೊಕ್ಕಳು, ಕೆಳಗಿನ 2 ರಂಧ್ರಗಳು. ಈ ಎಲ್ಲಾ ಇವುಗಳಿಗೆ ಸಂಬಂಧಪಟ್ಟಂತ ಇಂದ್ರಿಯಗಳ ದ್ವಾರಪಾಲಕರದಾರಂತ. ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ದಿಗ್ದೇವತೆಗಳು ಅದಾರೆ, ಅವರೆಲ್ಲ ಗರಿಗಳು. ಆಮೇಲೆ ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ, ಆಸ್ತಿ, ನರ ಅನ್ನುವಂತ ಕೋಟೆ. ಆ ಕೋಟೆಯ ಸುತ್ತುಗಳನ್ನ ಮೂಲಾಧಾರದಿಂದ ಹಿಡ್ಕೊಂಡು ಆಜ್ಞಾ ಚಕ್ರದವರೆಗೆ ಕೊತ್ತಲಗಳು, ಕೀಲುಗಳನ್ನುವಂತ ಯಂತ್ರಗಳು, ಕೂದಲುಗಳು, ಆ ಕೂದಲುಗಳನ್ನುವಂತ ಗೋಪುರಗಳಂತಾವು. ಈ ಪ್ರಕಾರ ನೀವು ಗ್ರಹಿಸಬೇಕು. ಇದೊಂದು ಪುರ ರಾಜ್ಯದಲ್ಲಿರ್ತಕ್ಕಂಥ ಇವರೆಲ್ಲರೂ, ಅರ್ಥಾತ್ ಕೋಟೆ ಕೊತ್ತಲು ಅಂತಾರೆ ಇದಕ್ಕೆ. ಇಲ್ಲಿ ಯಂತ್ರಾದಿಗಳದಾವು. ಹೀಗೆ ಒಂದು ಯುಕ್ತಿ ರೂಪದಿಂದ ರೂಪಕವನ್ನ ಮಾಡಿ ಹೇಳಿದ್ದದ ಇದು. ಅರ್ಥಾತ್ ಇಲ್ಲಿ ಈ ಮಂತ್ರದಲ್ಲಿ ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮ. ಯಾವಾಗ ಜೀವಾತ್ಮ ಅಂತಃಕರಣ ವಿಶಿಷ್ಟನಾಗಿ ಜೀವ ರೂಪದಿಂದ ಆಗಿದಾನೋ, ಪ್ರವೇಶ ಆಗಿದಾನೋ, ಅದೇ ಬ್ರಹ್ಮನೇ. ನಾವು ಹಿಂದೆ ಹೇಳ್ಕೊಂತ ಬಂದೀವಿ, ತತ್ತೇವ ಆಸಿತ್ ಬ್ರಹ್ಮ, ಒಬ್ಬ ಬ್ರಹ್ಮನೇ. ಜಗವನ್ನ ಸೃಷ್ಟಿ ಮಾಡಿಬೇಕಾದಾಗ ಈ ದೇಹವನ್ನ ಸೃಷ್ಟಿ ಮಾಡಿದ. ಮೊದಲ ವರ್ಕೌಟ್ ಆಗ್ಲಿಲ್ಲ, ಎಲ್ಲ ಇಂದ್ರಿಯಗಳನ್ನ ಮಾಡಿದ, ಮನಬುದ್ಧಿಯಾದಿಗಳನ್ನ ಮಾಡಿದ, ವರ್ಕೌಟ್ ಆಗ್ಲಿಲ್ಲ. ತಾನೇ ಜೀವ ರೂಪದಿಂದ ಪ್ರವೇಶ ಆಗಿ ಪುರವನ್ನ ಆಳ್ತಾ ಇದ್ದಾನೆ. ಆದರೆ ಈಗ ಒಳಗಿರುವಂತಹ ಒಡೆಯನ ಜ್ಞಾನ ಜೀವನಿಗೆ ಇಲ್ಲ, ಮರೆತು ಹೋಗಿದೆ. ಅಜ್ಞಾನೇನ ಆವೃತ್ತಂ ಜ್ಞಾನಂ. ಹೀಗಾಗಿ ಇವುಗಳಲ್ಲಿ ಸತ್ಯತ್ವ ಬುದ್ಧಿ ಉಳ್ಳವನಾಗಿ ದೇಹವೇ ನಾನು, ಇಂದ್ರಿಯಗಳೇ ನಾನು, ಈ ರೂಪವಾದಂತ ಬುದ್ಧಿ ಮನಸಾದಿಗಳ ನಾನು, ಅಹಂಕಾರವೇ ನಾನು ಅನ್ನುವಂತ ತಪ್ಪು ತಿಳುವಳಿಕೆ ಮೂಲಕ ಈ ಜೀವ ಪರಮನೆ ಇದ್ರೂ ಕೂಡ ಭ್ರಾಂತಿಯಿಂದ ಆಳ್ತಾ ಇದ್ದಾನೆ. ಇದೇ ನಾನು ಅಂತ ತಿಳ್ಕೊಂಡಾನೆ ಅಂತ ಅರ್ಥ. ಹಾಗೆ ಈಸ್ ಅ ಮಾಸ್ಟರ್, ಜೀವ ಅನ್ನುವಂತ ಒಡೆಯ. ಯಾದಕ್ಕ ಇಷ್ಟಮಟ್ಟ ಹೇಳಿವಲ್ಲ, ಈ ಶರೀರಾದಿಗಳಿಗೆ. ಫಾರ್ ದಿಸ್ ಪರ್ಪಸ್ ದ ಬಾಡಿ ಈಸ್ ಲೈಕನ್ಡ್ to a small kingdom of the city.
ಇದೊಂದು ಈ ಪುರ ಅನ್ನುವಂಥದ್ದು ಒಂದು ರಾಜ್ಯ, ಕಿಂಗ್ಡಮ್, ಪುರಂ. ಇದಕ್ಕೆ ಯಾರು ಮಾಸ್ಟರು, ರಾಜ ಯಾರು ಅಂತಂದ್ರೆ ಜೀವ ರೂಪದ ಒಡೆಯ. ಅವ್ ಎಲ್ಲಿದಾನೆ? ಹಾರ್ಟ್ ಆಫ್ ದಿ ಸಿಟಿ, ಮಧ್ಯದಲ್ಲಿ. ರಾಜ್ಯ ಅನ್ನುವಂಥದ್ದು ಏನದ, ಸಿಟಿಯ ಮಧ್ಯದಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾನೆ. ಹೃದಯ ಅನ್ನುವಂತ ಪುರದಲ್ಲಿ ಭದ್ರವಾಗಿ ಒಂದು ಕೋಟೆಯನ್ನು ನಿರ್ಮಿಸಿ, ಇದೆಲ್ಲವೂ ನನ್ನ ರಾಜ್ಯ, ನಾ ಆಳುವವ, ನಾನು ಒಡೆಯ. ದ ಆರ್ಗನ್ಸ್ ಆರ್ ದ ಸಿಟಿಜನ್ಸ್. ಅವಯವಗಳೇನದಾವ ಇಲ್ಲಿ ಎಲ್ಲ ಸಿಟಿಜನ್ಸ್ ಇವರು. ಅಲ್ಲಿರುವಂತ ಸಿಟಿಯಲ್ಲಿರುವಂತ ಪ್ರಜರು. ಹೂ ವರ್ಕ್ ಫಾರ್ ದ ಮಾಸ್ಟರ್. ನನ್ನ ಸಲುವಾಗಿ ಇವರೆಲ್ಲ ಕೆಲಸ ಮಾಡಕತ್ತಾರೆ. ಮಾಸ್ಟರ್ ನಾನು, ಜೀವಾತ್ಮ ನಾನು, ಇವರು ನನ್ನ ಆಳುಗಳು, ಪ್ರಜರು. ಇವರೆಲ್ಲರೂ ಯಾರ ಸಲುವಾಗಿದ್ದಾರೆ? ನನ್ನ ಒಡೆಯನ ಸಲುವಾಗಿ ಇವರೆಲ್ಲ ಕೆಲಸ ಮಾಡಕ್ತಾರೆ. ದ ಫಂಕ್ಷನ್ಸ್ ಆಫ್ ದ ಬಾಡಿ ಆರ್ ಇಂಡಸ್ಟ್ರಿ. ಇಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ ಅದಾವ, ಫ್ಯಾಕ್ಟ್ರೀಸ್ ಅದಾವ. ನೋಡ್ತೀರಲ್ಲ ನೀವು, ಸಂಸ್ಥೆಗಳು ಎಷ್ಟದಾವ. ಚಾಪ್ಚೆ ಸಂಸ್ಥೆ ಅಂತದ, ಪಚನ ಮಾಡುವಂತ ಜೀರ್ಣಾಂಗ ಯುವ, ಶ್ವಾಸಾಂಗ ಯುವ, ದುಗ್ಧರಸ ಮಂಡಲ, ರಕ್ತ ಪರಿಚಲನಾ ಯುವ. ಹೃದಯದಲ್ಲಿರುವಂತ ಅನೇಕ ಯುವಗಳು ಒಂದಕ್ಕೊಂದು ಕೋಆಪರೇಟ್ ಆಗಿ ಎಲ್ಲವೂ ಪೂರಕವಾಗಿ, ಒಂದನ್ನ ಬಿಟ್ಟು ಒಂದಿಲ್ಲ. ಒಂದ್ ಕೆಟ್ರೆ ಎಲ್ಲ ಕೆಡ್ತಾವ, ಶರೀರದ ಬಟ್ಟೆ ಕೆಟ್ಟು ಹೋಗ್ತದ. ಹಂಗ ಅನೇಕ ಸಂಸ್ಥೆಗಳು ಯಾಂತ್ರಿಕವಾಗಿ ನಡೀತಾ ಇವೆ. ಹಾಗೆ ಒಂದೊಂದು ರಕ್ತ ಪರಿಚಲನಾ ಯುವ ಸರಿ ಇರಲಿಲ್ಲ, ಪಚನ ಸಂಸ್ಥೆ ಸರಿ ಇರಲಿಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಅದು ಸರಿ ಇರಲಿಲ್ಲ ಅಂದ್ರೆ ರಕ್ತ ಪರಿಚಲನಾ ಸರಿ ಆಗೋದಿಲ್ಲ. ಅದು ಸರಿ ಇರಲಿಲ್ಲ ಅಂದ್ರೆ ಹೃದಯದ ಸಂಸ್ಥೆ ಕೆಡ್ತದ. ಅದು ಸರಿ ಉಳಿಲಿಲ್ಲ ಅಂದ್ರೆ ಬ್ರೇನದಲ್ಲಿ ಅದ ಒಂದು ನರವ್ಯೂಹ ಸಂಸ್ಥೆ, ಅದು ವರ್ಕೌಟ್ ಆಗುದಿಲ್ಲ. ಹೀಗೆ ಈ ಎಲ್ಲಾ ಸಂಸ್ಥೆಗಳನ್ನ ಆಳತಕ್ಕಂತ ಜೀವಾತ್ಮ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಇವರೆಲ್ಲ ಏನದಾರ? ಫ್ಯಾಕ್ಟ್ರೀಸ್. ಇವರು ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ ಈ ಸಂಸ್ಥೆಗಳಿಗೆ. ಟ್ರಾನ್ಸ್ಪೋರ್ಟೆಡ್ ಟು ವೇರಿಯಸ್ ಪ್ಲೇಸಸ್. ದ ಬ್ಲಡ್ ಆರ್ಟರೀಸ್ ಆರ್ ದ ಹೈವೇ. ಇಲ್ಲಿರ್ತಕ್ಕಂಥ ಹೃದಯದಲ್ಲಿರುವಂತ ರಕ್ತ ಪರಿಚಲನಾ ಯುವ ಸಂಸ್ಥೆ ಇದೆ. ಅಲ್ಲಿ ಆರ್ಟರೀಸ್ ಅದಾರ, ದುಗ್ಧ ರಸ. ಅಲ್ಲಿ ವೇನ್ಸ್ ಅದಾರೆ, ಅವು ಅಶುದ್ಧ ರಕ್ತವಾಹಿನಿಗಳು, ಶುದ್ಧ ರಕ್ತವಾಹಿನಿಗಳು ಅಂತ ಬೇರೆ ಬೇರೆ ಅದಾವ. ಇಡೀ ಶರೀರದಿಂದ ಶ್ವಾಸೋಚ್ಛ್ವಾಸದಿಂದ ದಹಿಸಲ್ಪಟ್ಟಂತ ಅಶುದ್ಧ ರಕ್ತ ಮತ್ತ ವಿಧಮನಿಗಳ ಮೂಲಕ ಆ ಒಂದು ಹೃದಯಕ್ಕೆ ಬರ್ತದ. ಅಲ್ಲಿ ಶ್ವಾಸಕೋಶದಲ್ಲಿ ಶುದ್ಧ ಆಗಿ ಅದೇ ರಕ್ತ ಅಪಧಮನಿಗಳ ಮೂಲಕವಾಗಿ ಮತ್ ಶರೀರ ತುಂಬೆಲ್ಲ ಹೋಗ್ತದೆ. ಇದೊಂದು ನಡೆದ ಸಂಸ್ಥೆ. ಇದು ಈ ಸಂಸ್ಥೆ ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ಏರ್ಬೇರ್ ಆಗ್ತದೆ ಶರೀರ. ಅಲ್ಲಿರ್ತಕ್ಕಂಥ ಹೃದಯ ಮಂದಿರಲ್ಲಿರ್ತಕ್ಕಂಥ ಜೀವರೂಪಿ ಪರಮಾತ್ಮ ಏನದನಲ್ಲ, ಅವರ ಒಂದು ನೇತೃತ್ವದಲ್ಲಿ ಸನ್ನಿಧಾನದಲ್ಲಿ ಎಲ್ಲವೂ ಪುರದಲ್ಲಿರುವಂತ ಎಲ್ಲಾ ಸಂಸ್ಥೆಗಳ ವ್ಯವಹಾರ, ಎಲ್ಲಾ ಫ್ಯಾಕ್ಟರೀಸ್ಗಳು ಸರಿಯಾಗಿ ನಡೆದಾವೆ. ರಕ್ತ ಅನ್ನುವಂತ ಸರಬರಾಜು ಎಲ್ಲ ಕಡೆ ಹೊಂಟದೆ ಆರ್ಟರೀಸ್ ಮೂಲಕ. ಅವೆಲ್ಲ ಹೈವೇಸ್. ಅವು ಹೃದಯದಲ್ಲಿ ಕೆನಲ್ ಅದಾವ, ಹೈವೇ ಅದಾವ. ಅಲ್ಲಿಂದ ಮತ್ತೆ ತೆಳಗೆಲ್ಲ ಎಲ್ಲ ಅನೇಕ ರೋಡ್ಗಳ ಮೂಲಕವಾಗಿ, ಉಪ ರೋಡ್ಗಳ ಮೂಲಕವಾಗಿ ಎಲ್ಲ ಹೋಗ್ತದ ರಕ್ತ. ಶರೀರದ ಅನೇಕ ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಆಗಿ ಅಲ್ಲಿ ಕಂಬಸ್ಟ್ ಆಗಿರ್ತದ. ಅಲ್ಲಿ ಜೀರ್ಣವಾಗಿರ್ತಕ್ಕಂಥ ರಕ್ತ ಅಲ್ಲಿ ಪ್ರಯೋಜನ ಆಗಿ ಮತ್ತ ಅಶುದ್ಧ ಆಗಿ ಹೊರಗೆ ಬರ್ತದ. ಇದೊಂದು ವಿಚಿತ್ರವಾದಂತ ಭಗವಂತನ ಸೃಷ್ಟಿ. ಇದು ಇಷ್ಟು ಸೂಕ್ಷ್ಮ ಜೀವಕೋಶಗಳದಾವಲ್ಲ, ಅವು ಆಹಾರವನ್ನು ಬಯಸ್ತಿರ್ತಾವ. ಆಹಾರ ಬೇಕಾದಾಗ ರಕ್ತ ಬಂದು ಅದಕ್ಕೆ ಕೊಟ್ಟು ಹೋಗ್ತದ. ಆವಾಗ ನಮ್ಮಲ್ಲಿ ಚೈತನ್ಯ ಅನ್ನುವಂಥದ್ದು ಬರ್ತದ. highways of blood vessels are roads and the capillaries are by lanes. ಅಲ್ಲಿ ಕ್ಯಾಪಿಲರೀಸ್ ಅಂತದಾವಲ್ಲ, ಸೂಕ್ಷ್ಮ ವಾಯುಗಳು, ರೋಮ ನರಗಳು, ತಂತುಗಳು, ಜಾಲಗಳು ಎಲ್ಲ ಲೇನ್ಸ್. The blocked roads, arteries require bypass road. ಕೆಲವೊಂದು ಬ್ಲಾಕ್ಡ್ ರೋಡ್ಸ್ ಅಂತದಾವ ಅಲ್ಲಿ, ಆರ್ಟರೀಸು ಬೈಪಾಸ್ ರೋಡ್ಗಳು ಬೇಕು. ಒಳಗ ಸೂಕ್ಷ್ಮವಾಗಿ ಹೋಗ್ತಾವ. The kingdom is protected by the wall called the skin. ಇದೆಲ್ಲ ರಾಜ್ಯ ಅದರಿಂದ ರಕ್ಷಿಸಲ್ಪಟ್ಟದ. ದೊಡ್ಡದಾದ ಒಂದು ಚೀನಿಗೆ ಒಂದು ಗೋಡೆ ಕಟ್ಟ್ಯಾರಲ್ಲ, ರೌಂಡ್ ಅಪ್ ಉದ್ದದಾದಂತ ಗೋಡೆ ಚೀನಿಗೆ ಅದ. ಚೀನಾ ರಾಜ್ಯ ಮಾಡ್ಕೊಂಡದ ವೈರಿಗಳಿಂದ ರಕ್ಷಣೆ ಮಾಡ್ಕೊಳಕ್ಕೆ. ಹಂಗ ಈ ರಾಜ ಏನ್ ಮಾಡ್ಯಾನಂದ್ರ, ಈ ಚರ್ಮ ಅನ್ನುವಂತ ಭದ್ರವಾದಂತ ಕೋಟೆಯನ್ನು ನಿರ್ಮಿಸಿಕೊಂಡಾನೆ. ಇದು ಸ್ಕಿನ್. ಇದೊಂದು ಇಡೀ
ಶರೀರ ತುಂಬಾ ಚರ್ಮ ಇಲ್ಲದೆ ಹೋಗಿದ್ರೆ ರಕ್ಷಣೆ ಆಗೋದಿಲ್ಲ. ದೇರ್ ಆರ್ ಗೇಟ್ ವೇಸ್, ಸಮ್ ಆರ್ ಒನ್ ವೇ ಎಂಟ್ರನ್ಸ್ ಗೇಟ್. ಎಲ್ಲಾ ಗೇಟ್ ವೇಗಳದಾವ, 9 ನವರಂಧ್ರಗಳು ಗೇಟ್ ವೇ, ಎಂಟ್ರನ್ಸ್ ದ್ವಾರಗಳು. ಮಲ ಹೋಗ್ತದ, ಸುರಿತದ, ಆ ರಂಧ್ರಗಳ ಮೂಲಕ ಕಶಮಲಗಳೆಲ್ಲ ಹೊರ ಹೋಗ್ತವ. ನೋಡ್ರಿ, ಮೂಗು ಶಿಂಬಳ ಹೋಗ್ತದ, ಕಿವಿ ಕೂಗಿನ ಹೋಗ್ತದ, ಚರ್ಮ ರಂಧ್ರಗಳಿಂದ ಬೆವರು ಹೋಗ್ತದ, ಮಲಮೂತ್ರಗಳ ದ್ವಾರಗಳದಾವ. ಎಲ್ಲಾ ದ್ವಾರಗಳಿಂದ ಫ್ಯಾಕ್ಟರಿ ಹೆಂಗ್ ನೋಡ್ರಿ, ಮಲವನ್ನ ಹೆಂಗ್ ಹೊರಗೆ ಆಗ್ತದ. ಏನ್ ಭಗವಂತನ ವಿಚಿತ್ರ ಸೃಷ್ಟಿ. Required bypass roads, the kingdom is protected by the wall called skin. ಈ ಒಂದು ಚರ್ಮದಿಂದ ರಕ್ಷಿಸಲ್ಪಟ್ಟದಂತ ನಾವೆಲ್ಲ ಹಾಕಿದೇವಿ. ಎಲ್ಲಾದ್ರೂ ನಾಯಿಗಳು ನರಿಗಳು ಹಾರು ತಿಂದು ಬಿಡ್ತಿದ್ವು. There are gateways, some are one way entrance gate. One way ಅದಾವ, ಕೆಲವು 2 ವೇ ಅದಾವ. ಕಣ್ಣುಗಳು ನೋಡ್ರಿ 2 ವೇ, ಕಿವಿಗಳು 2 ವೇ, ಬಾಯಿ ಒಂದವೇ. ಹಾಗೆ ಸೆನ್ಸ್ ಆರ್ಗನ್ಸ್ ಆಫ್ ದ ನಾಲೆಜ್, ಜ್ಞಾನೇಂದ್ರಿಯಗಳು 2 ದ್ವಾರಗಳದಾವ. ಕೆಲವು ಕಣ್ಣು ನೋಡ್ರಿ, ಕಿವಿ, ಮೂಗು. ಸಮ್ ಆರ್ ಒನ್ ವೇ ಎಕ್ಸಿಟ್ಸ್, ಕರ್ಮೇಂದ್ರಿಯಗಳು 1 ವೇ ಅದಾವ. ಅವು ಅಸಾಧಾರಣ ಕಾರಣಗಳಿಂದ ಕೂಡ್ಕೊಂಡವ. ರೂಪ ಕಣ್ಣು ನೋಡ್ಲಿಕ್ಕೆ ಅದು ಒಂದೇ ಅದ. ಇದು ಕಾಲ ನಡೀತದ, ಕೈ ಕೆಲಸ ಮಾಡ್ತದ. ಕರ್ಮೇಂದ್ರಿಯ ಮೌತ್ ಈಸ್ 2 ವೇ. ಕೆಲವು 2 ಕೆಲಸ ಮಾಡ್ತಾವು. ಕರ್ಮೇಂದ್ರಿಯ ಹೌದು, ಜ್ಞಾನೇಂದ್ರಿಯ ಹೌದು. ಬಾಯಿ ಜಲ್ದಿ ಮಾಡ್ಬೇಕು, ಟೈಮ್ ಆಯ್ತು. ಮಾತಾಡೋ ಬರ್ತದ, ಉಣ್ಣು ಮಾಡ್ತದ. ಅದು ಜ್ಞಾನೇಂದ್ರಿಯ ಹೌದು, ಕರ್ಮೇಂದ್ರಿಯ ಹೌದು. ದ ಸಿಟಿ ಥ್ರೈವ್ಸ್. ಹೀಗಾಗಿ ಸಿಟಿ ಅನ್ನುವಂತ ಏನದಲ್ಲ ಪಟ್ಟಣ ಜೀವಂತದ. ಯಾಕೆ? ಜೀವಾತ್ಮದಾನೆ. ಆ ಜೀವಾತ್ಮ ಹೋಗಿಬಿಟ್ಟಂದ್ರಿ ಈ ಪಟ್ಟಣಕ್ಕೆ ಏನ್ ಬೆಲೆ ಅದ? ಹೋಗಿ ಹೋಳ್ತಾರೆ, ಸುಡ್ತಾರೆ. ಆದ್ದರಿಂದ ಜೀವಂತಿರುವಂತ ಯಾವ ಜೀವಾತ್ಮದನಂತ ಇದಕ್ಕೆ ಬೆಲೆ ಅದ. ಎಲ್ಲಿವರೆಗೆ ಇರ್ತಾನ ಅಲ್ಲಿವರೆಗೆ ಅಲಾಯು. ಇದು ಜೀವಂತದ ಪಟ್ಟಣ. ಆ ಜೀವಾತ್ಮ ಸೂಕ್ಷ್ಮ ಶರೀರ ಈ ದೇಹವನ್ನ ಬಿಡಿತು ಅಂತಂದ್ರ ಈ ಪಟ್ಟಣ ನಾಶ ಆಗಿಬಿಡ್ತದ. ಸೊ ಲಾಂಗ್ ಆಸ್ ದ ರೂಲರ್ ಈಸ್ ಹೆಲ್ದಿ ಅಂಡ್ ಅವೈಲೇಬಲ್. ಈ ಪಟ್ಟಣ ಎಲ್ಲಿವರೆಗೆ ಹೆಲ್ದಿ ಅದ, ಆರೋಗ್ಯದ, ನಮಗ ಸಿಗತದ, ಅಂದ್ರೆ ನಮಗ ವ್ಯವಹಾರಕ್ಕೆ ಕಾರಣದ, ಅಲ್ಲಿವರೆಗೆ ಈ ಪಟ್ಟಣ ಜೀವಂತದ. ವೆನ್ ದ ಪವರ್ಫುಲ್ ಕಿಂಗ್ ಗೋಸ್ ಅವೇ, ಯಾವಾಗ ಈ ಒಂದು ರಾಜ್ ಹೊರಟು ಹೋಗ್ತಾನೋ ಮುಗಿದು ಹೋಗ್ತಿದ್ರ ಕತಿ ಅಂತ ಈ ಗುರುಗಳು ಹೇಳ್ತಾರ. ಅವ್ರು ಬಂದಿದ್ದಾರೆ, ಅವ್ರು ಮುಂದುವರಿಸಲಿ ಅಂತ ಹೇಳಿ ವಿನಂತಿಸ್ಕೊತಾರೆ. ಅಲ್ಲ ಅದೇನ ಇದೇ ಇಲ್ಲ, ಈಸಿ ಅದ ಹೇಳ್ಬಿಟ್ಟು